ಇಂದು ಜಮಖಂಡಿ ನಗರದ ರಮಾ ನಿವಾಸ ಐಬಿಯಲ್ಲಿ ಚಿರುಮುರಿಯ ಚಿತ್ರತಂಡ ಪತ್ರಿಕಾಗೋಷ್ಠಿ ನಡೆಸಿದರು. ಜಮಖಂಡಿಯ ಸಾಹಿತಿಗಳಾದ ಡಾಕ್ಟರ್ ಶಾರದಾ ಮುಳ್ಳೂರ್, ಎಸ್.ವೈ. ಕೊಕ್ಕನವರ್, ಪುಂಡ್ಲಿಕ್ ಭಜಂತ್ರಿ, ಜಮಖಂಡಿಯ ಕಲಾವಿದರು ನಟಿಸಿರುವ ಚಿರುಮುರಿಯ ಚಿತ್ರ ನಾಳೆ 13/6/2025 ಜಮಖಂಡಿಯ ಸುವರ್ಣ ಚಿತ್ರಮಂದಿರದಲ್ಲಿ ಬಿಡುಗಡೆಯಾಗಲಿದೆ. ಹೆಚ್ಚಾಗಿ ಜಮಖಂಡಿಯ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಚಿತ್ರೀಕರಣವಾದ ಈ ಚಿತ್ರವನ್ನ ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ನೋಡಬೇಕು ಎಂದು ಡಾಕ್ಟರ್ ಶಾರದಾ ಮುಳ್ಳೂರ್, ಸಂತೋಷ್ ತಾಳಕೇರಿ, ಮಹಂತೇಶ್ ನರಸನ್ನಗೌಡರ್, ಎಂವಿ ಇಂಡಿ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ವರದಿ ರವಿ ದೊಡಮನಿ, ಲಕ್ಷ್ಮಣ್ ಕಾಂಬಳೆ, ಕರುನಾಡ ರತ್ನ ನ್ಯೂಸ್, ಜಮಖಂಡಿ. ತಿಮ್ಮಠ ಅವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹ ನಿರ್ದೇಶಕರಾಗಿ ನಿವೃತ್ತರಾದಂಥವರು. ಅವರು ಬರೆದಂಥ ಕಥೆಯನ್ನ ಆಧರಿಸಿ ಈ ಚಲನಚಿತ್ರ ನಿರ್ಮಾಣ ಆಗಿದೆ. ಒಂದು ನೆಲ ಅನ್ನುವಂಥ ಪುಸ್ತಕ, ಅದರಲ್ಲಿ ಬರುವಂಥ ಚುರುಮುರಿಯ ಅನ್ನುವಂಥ ಒಂದು ಕತೆ ಇದು. ಇದನ್ನ ರಬಕವಿಯ ಸುಪ್ರಿಯಾ ನಿಪಾಣಿಯವರು ತುಂಬಾ ಕುತೂಹಲ ಕೆರಳಿಸುವ ಕತೆ ಅನ್ನುವ ಕಾರಣದಿಂದ ಆಯ್ಕೆ ಮಾಡಿಕೊಂಡಿದ್ದಾರೆ. ಅದರ ಮುಖ್ಯ ಪಾತ್ರದಲ್ಲಿ ನಿನಾಸಂ ಮತ್ತು ರಂಗಾಯಣದ ಪ್ರಸಿದ್ಧ ನಟ, ತಮ್ಮ ನಟನೆಗಾಗಿ ಅನೇಕ ಪ್ರಶಸ್ತಿಗಳನ್ನ ಗಳಿಸಿಕೊಂಡಂಥ ಮತ್ತು ಕಾಂತಾರ ಚಲನಚಿತ್ರದಲ್ಲಿ ಪೋಷಕ ಪಾತ್ರದಲ್ಲಿ ಅಭಿನಯಿಸಿರ್ತಕ್ಕಂಥ ಮಹಾದೇವ್ ಹಡ್ಪದವರು ಇಲ್ಲಿ ಮುಖ್ಯ ಭೂಮಿಕೆಯಲ್ಲಿ ಚುರುಮುರಿಯ ಅಂದ್ರೆ ಚುರುಮುರಿ ಮಾರುವವನ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಅದಕ್ಕೆ ಪೋಷಕರಾಗಿ ಮುಖ್ಯ ಪಾತ್ರದಲ್ಲಿ ನಾನು ಅಂದರೆ ಡಾಕ್ಟರ್ ಶಾರದಾ ಮುಳ್ಳೂರ್, ಸಾಹಿತಿ, ಜಮಖಂಡಿ, ನಾನು ಅಭಿನಯಿಸಿದ್ದೇನೆ. ಇಲ್ಲಿ ಮುಖ್ಯವಾಗಿ 3 ಜನ ಮಹಿಳೆಯರು ಅಂದರೆ ಕತೆ ಬರೆದಂಥವರು, ನಿರ್ಮಾಣ ಮಾಡಿದಂಥ ಸುಪ್ರಿಯಾ, ಕತೆ ಬರೆದಂಥ ನೀಲ್ಗಂಗಾ ಮತ್ತು ಮುಖ್ಯ ಪಾತ್ರದಲ್ಲಿ ಇರ್ತಕ್ಕಂಥ ನಾನು ಶಾರದಾ, ಈ 3 ಜನ ಮಹಿಳೆಯರೇ ಆಗಿರೋದು ಒಂದು ವಿಶೇಷವಾಗಿದೆ. ಈ ಇಡೀ ಚಲನಚಿತ್ರ ಈ ಜಮಖಂಡಿ ಭಾಗದಲ್ಲಿ ಚಿತ್ರೀಕರಣಗೊಂಡಿದ್ದು, ಜಮಖಂಡಿಯ ವಿಶೇಷ ಪರಿಸರವನ್ನ, ಇಲ್ಲಿಯ ನಿಸರ್ಗ ಸೌಂದರ್ಯವನ್ನ, ಇಲ್ಲಿಯ ಕೆರೆ, ಗಿಡ ಇವುಗಳನ್ನೆಲ್ಲವನ್ನ ಕೇಂದ್ರೀಕರಿಸಿ ಚಿತ್ರವನ್ನ ಮಾಡಲಾಗಿದೆ. ಮತ್ತು ಇದೊಂದು ನಡೆದಂಥ ನೈಜ ಘಟನೆ. ನೀಲ್ಗಂಗಾ ಅವರಿಗೆ ನೈಜವಾಗಿ ಬರ್ತಕ್ಕಂಥ ಚುರುಮುರಿಯವನ ಪಾತ್ರದಲ್ಲಿ ವಿಶೇಷ ಕಂಡು ಅವರು ಬರೆದಂಥ ಕತೆ ನೈಜವಾಗಿರುವಂತಹದ್ದು. ಮತ್ತು ಈ ಪಾತ್ರದಲ್ಲಿ ನಾವು ಸ್ಥಳೀಯ ಕಲಾವಿದರಾದಂಥ ಪುಂಡ್ಲಿಕ್ ಭಜಂತ್ರಿ ಅವರ ಶಹನಾಯಿ ವಾದನವನ್ನ ಇಡಿಯಾಗಿ ತೆಗೆದುಕೊಂಡಿದ್ದೇವೆ. ಚುರುಮುರಿ ಮಾರುತ್ತಾ ಹೊರಟಾಗ ಅಲ್ಲಿ ಕಲ್ಲೊಳ್ಳಿಯ ದೇವಸ್ಥಾನದಲ್ಲಿ ಪುಂಡ್ಲಿಕ್ ಭಜಂತ್ರಿ ಅವರು ಬಾರಿಸ್ತಕ್ಕಂಥ ಶಹನಾಯಿ ಮತ್ತು ಡೋಲಕದವರು ಅವರೆಲ್ಲರನ್ನ ಕೇಂದ್ರೀಕರಿಸಿದ್ರು. ಅಂದ್ರೆ ಸ್ಥಳೀಯವಾಗಿ ಕಲಾವಿದರಿಗೆ ಒಂದು ದೊಡ್ಡ ಪರದೆಯಲ್ಲಿ ಕಾಣಿಸ್ಬೇಕು ಅನ್ನುವಂಥ ಒಂದು ನಮ್ಮ ಅಭಿಲಾಷೆ. ಅಂದ್ರೆ ಇಲ್ಲಿಯ ಕಲಾ ಪ್ರತಿಭೆಗಳು ಹೇಗಿದ್ದಾರೆ, ಇಲ್ಲಿಯ ಚಲನಚಿತ್ರ ತಂತ್ರಜ್ಞರು ಹೇಗಿದ್ದಾರೆ, ಮತ್ತು ಇಲ್ಲಿಯ ಪಾತ್ರವನ್ನ ಅಭಿನಯಿಸಬಲ್ಲವರು ಇದ್ದಾರೆ ಅನ್ನೋದನ್ನ ತೋರಿಸ್ಬೇಕಾಗಿದೆ. ಏಕೆಂದ್ರೆ ಇಲ್ಲಿ ನಿಮ್ಗೆಲ್ಲ ಗೊತ್ತಿರುವಂತೆ ಈ ಜಮಖಂಡಿ ಭಾಗ ಪಾರಿಜಾತಗಳ ನಾಡು. ಇಲ್ಲಿ ಅಪ್ಪಲಾಲ್ ನದಾಪುರ ಅಂತ ಪ್ರಸಿದ್ಧ ಪಾರಿಜಾತ ಕಲಾವಿದರಾಗಿದ್ದಾರೆ. ಪ್ರಕಾಶ್ ಕಡ್ಪಟ್ಟಿಯವರಂತಹ ರಂಗಭೂಮಿ ನಟರಾಗಿದ್ದಾರೆ. ಇದಲ್ಲದೆ ಪ್ರಗತಿ ಪಂಥದ ಸಾಹಿತಿಗಳಾದಂಥ ವಜ್ರಮಟ್ಟಿಯವರು ಇದ್ದಾಗ, PV ವಜ್ರಮಟ್ಟಿಯವರು ಇದ್ದಾಗ ಈ ಬಸವ ಭವನದಲ್ಲಿ ಸಂಸ್ಕೃತ ನಾಟಕಗಳನ್ನು ಕೂಡ ತರಿಸಿದ್ರು. ಆ ಪರಂಪರೆ ಜಮಖಂಡಿಗಿದೆ. ಸಂಗೀತ, ಸಾಹಿತ್ಯ, ಕಲೆ, ಅದಲ್ಲದೆ ವಿಶೇಷವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರೀಡೆಯಲ್ಲಿ ಗುರುತಿಸಿಕೊಂಡಂತ ಜಮಖಂಡಿ ಇವತ್ತು ಚಲನಚಿತ್ರ ರಂಗದಲ್ಲಿ ವಿಶೇಷವಾಗಿ ದಾಪುಗಾಲು ಹಾಕ್ತಾ ಇದೆ. ಈ ಮುಂಚೆಯೇ ಸುಶೀಲ್ ಮೊಕಾಶಿ ಅವರಿರ್ಬೋದು, ಶಿವು ಜಮಖಂಡಿ ಅವರಿರ್ಬೋದು, ಇಡೀ ಚಿತ್ರವನ್ನ ಜಮಖಂಡಿಯಲ್ಲೇ ಆತ್ಮ ಅನ್ನುವಂಥ ಚಿತ್ರ ಸುಶೀಲ್ ಮೊಕಾಶಿ ಅವ್ರದ್ದಿರ್ಬೋದು, ಶಿವು ಜಮಖಂಡಿ ಅವರ ನನ್ನ ನಿನ್ನ ಪ್ರೇಮ ಕಥೆ ಅನ್ನುವಂತಹ ಚಲನಚಿತ್ರ ಇರ್ಬೋದು, ಮತ್ತು ಸುನೀಲ್ ಮೊಕಾಶಿ ಅವರು ಜಮಖಂಡಿ ಅವರು ಇಲ್ಲೇ ಮಲ್ಲಯ್ಯನಗುಡಿ ಓಣಿಯಲ್ಲಿ ಇವತ್ತು ಜಮಖಂಡಿ ನಗರದಲ್ಲಿ ಯಾವ ಹಿಂದಿನ ಸಂಸ್ಕೃತಿ ಅಂದರೆ ಕಲೆ ಆಗಿರ್ಬೋದು, ಸಾಹಿತ್ಯ ಆಗಿರ್ಬೋದು, ಅನೇಕ ಕ್ಷೇತ್ರಗಳಲ್ಲಿ ಕ್ರೀಡೆ ಕೂಡ ಆಗಿರ್ಬೋದು, ಅಂತ ಎಲ್ಲ ಕ್ಷೇತ್ರಗಳನ್ನು ಒಳಗೊಂಡಿರ್ತಕ್ಕಂಥ ನಮ್ಮ ಜಮಖಂಡಿ ತಾಲೂಕು ಇವತ್ತು ಕೂಡ ವಿಶೇಷವಾಗಿರ್ತಕ್ಕಂಥ ತನ್ನದೇ ಆಗಿರ್ತಕ್ಕಂಥ ಒಂದು ಗುರುತರ ಜವಾಬ್ದಾರಿಯನ್ನು ನಮ್ಮ
ಸುಪ್ರಿಯಾ ನಿಪ್ಪಾಣಿಯವರ ನೇತೃತ್ವದಲ್ಲಿ ವಿಶೇಷವಾಗಿ ನಮ್ಮ ಜಮಖಂಡಿಯಲ್ಲೇ ಚಿತ್ರೀಕರಣಗೊಂಡಿರ್ತಕ್ಕಂಥ ಚುರುಮುರಿಯ ಚಿತ್ರ. ಈ ಚಿತ್ರದಲ್ಲಿ ಬಹಳ ಪ್ರಮುಖ ಪಾತ್ರಧಾರಿಗಳಾಗಿ ಅಭಿನಯಿಸಿರ್ತಕ್ಕಂಥ ಧಾರವಾಡದ ಮೂಲದ ಮತ್ತು ರಂಗಾಯಣದ ನಿರ್ದೇಶಕರು ಆಗಿರ್ತಕ್ಕಂಥ ಶ್ರೀ ಮಹಾದೇವ್ ಹಡಪದವರು ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ. ಅದರ ಜೊತೆಗೆ ಜಮಖಂಡಿಗೆ ಹೆಮ್ಮೆ ಅಂತಕ್ಕಂಥದ್ದು ಏನಪ್ಪಾ ಅಂದ್ರೆ ಈ ಚಿತ್ರ ಕಲಾಕ್ಷೇತ್ರ ಮತ್ತು ಸಾಹಿತ್ಯ ಕ್ಷೇತ್ರಗಳನ್ನ ಒಳಗೊಂಡಿರ್ತಕ್ಕಂಥದ್ದು. ಈ ಸಾಹಿತ್ಯ ಕ್ಷೇತ್ರದಲ್ಲಿ ಮಹಿಳಾ ಸಾಧಕಿಯಾಗಿ ಮಹಿಳಾ ಕ್ಷೇತ್ರದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ವಿಶೇಷ ಸಾಧನೆಗಳನ್ನ ಮಾಡಿ, ಇನ್ನೊಂದು ಸಾಧನೆ ನಂದು ಕಡಿಮೆ ಆಗಿತ್ತು, ಅದು ಒಂದು ಸಾಧನೆ ನಂದು ಆಗ್ಬೇಕು ಅನ್ನುವಂಥ ವಿಚಾರವನ್ನ ಇಟ್ಕೊಂಡು ಸಾಹಿತ್ಯ ಕ್ಷೇತ್ರದಲ್ಲಿ ಸಾಹಿತಿಗಳಾಗಿ ಕನ್ನಡ ನಾಡು ನುಡಿಗಾಗಿ ತಮ್ಮದೇ ಆಗಿರ್ತಕ್ಕಂಥ ಸೇವೆಯನ್ನ ಸಲ್ಲಿಸಿ ಇವತ್ತು ಕಿರು ತೆರೆಯಲ್ಲಿ ಚಿತ್ರೀಕರಣದಲ್ಲಿ ಒಂದು ಚಿತ್ರ ನಿರ್ಮಾಣದಲ್ಲಿ ವಿಶೇಷವಾಗಿರ್ತಕ್ಕಂಥ ಅಭಿನಯವನ್ನ ಸಲ್ಲಿಸಿರ್ತಕ್ಕಂಥವ್ರು ನಮ್ಮವರೇ ಆಗಿರ್ತಕ್ಕಂಥವ್ರು ಡಾಕ್ಟರ್ ಶಾರದಾ ಮುಳ್ಳೂರವರು. ಇವತ್ತು ಈ ಚಿತ್ರದಲ್ಲಿ ಅಭಿನಯಿಸಿರ್ತಕ್ಕಂಥದ್ದು ಬಹಳ ವಿಶೇಷ ಅನ್ಕೋತೀವಿ ನಾವು. ಯಾಕಂದ್ರೆ ಸಾಹಿತ್ಯ ಕ್ಷೇತ್ರ ಅಂದ ತಕ್ಷಣ ಕನ್ನಡ ಸಾಹಿತ್ಯ ಪರಿಷತ್ತು ಇವತ್ತು ಅವ್ರಿಗೆ ಅಭಿನಂದನೆ ಸಲ್ಲಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ. ಇವತ್ತು ತಾಲೂಕು ಘಟಕ ಆಗಿರ್ಬೋದು, ಜಿಲ್ಲಾ ಘಟಕ ಆಗಿರ್ಬೋದು, ಕೂಡ ರಾಜ್ಯ ಘಟಕ ಕೂಡ ಆಗಿರ್ಬೋದು. ಏನಪ್ಪಾ ಅಂದ್ರೆ ಇವತ್ತು ಈ ಒಂದು ಚಿತ್ರದಲ್ಲಿ ಇನ್ನೋರ್ವ ನಮ್ಮ ಪ್ರಾಧ್ಯಾಪಕರಾಗಿರ್ತಕ್ಕಂಥ ಕನ್ನಡ ಪ್ರಾಧ್ಯಾಪಕರಾಗಿರ್ತಕ್ಕಂಥ ಶ್ರೀ ವೈ ಕೊಕ್ಕನವ್ರ ಸರು ಕೂಡ ಈ ಚಿತ್ರದಲ್ಲಿ ಪಾತ್ರಧಾರಿಗಳಾಗಿದ್ದಾರೆ. ಅದರ ಜೊತೆಗೆ ವಿಶೇಷವಾಗಿ ಇನ್ನೋರ್ವ ಪಾತ್ರಧಾರಿಗಳು ಶಹನಾಯಿ ವಾದಕರು ಆಗಿರ್ತಕ್ಕಂಥ ಪುಂಡ್ಲಿಕ್ ಭಜಂತ್ರಿ ಅವರು ಕೂಡ ಈ ಚಿತ್ರದಲ್ಲಿ ಅಭಿನಯಿಸಿದ್ದಾರೆ. ವಿಶೇಷ ಏನಂದ್ರೆ 4 ಜನ ಪಾತ್ರಧಾರಿಗಳಲ್ಲಿ ಜಮಖಂಡಿಯವರೇ 3 ಜನ ಪಾತ್ರಧಾರಿಗಳು ಈ ಚಿತ್ರದಲ್ಲಿ ಪಾತ್ರಧಾರಿಗಳಾಗಿ ವಿಶೇಷ ಚಿತ್ರದಲ್ಲಿ ಈ ಚಿತ್ರೀಕರಣಗೊಂಡು ಇವತ್ತು ಬಿಡುಗಡೆಗೆ ಸಿದ್ಧ ಆಗಿರ್ತಕ್ಕಂಥದ್ದು ಬಹಳ ಹೆಮ್ಮೆ ಪಡ್ತಕ್ಕಂಥ ವಿಚಾರ. ಹಾಗಾಗಿ ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ ಈ ಸುಪ್ರಿಯಾ ನಿಪ್ಪಾಣಿಯವರು ನಿರ್ದೇಶನ ಮಾಡಿರ್ತಕ್ಕಂಥವ್ರು ಅವರು ಕೂಡ ರಬಕವಿ ಅವರೇ, ನಮ್ಮ ಜಮಖಂಡಿ ತಾಲೂಕಿನವರೇ ಅಂತಕ್ಕಂಥದ್ದು ಕೂಡ ಹೆಮ್ಮೆ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಈಗಾಗಲೇ ಹೇಳಿದಾಗೆ ಇವತ್ತು ಸಾಕಷ್ಟು ಚಿತ್ರಗಳು ತಯಾರಾಗ್ತವೆ, ಬಾಕ್ಸ್ ಆಫೀಸ್ನಲ್ಲೇ ಬಿದ್ದು ಹೋಗ್ತವೆ. ಅಂದ್ರೆ ಅಲ್ಲಿ ನೋಡಿರ್ತಕ್ಕಂಥ ಚಿತ್ರಗಳು ಕಿರುತೆರೆಗೆ ಬರ್ಲಾರ್ದನ್ನ ಬಹಳಷ್ಟು ಬಾರಿ ನಾವು ನೋಡಿದೀವಿ. ಆದ್ರೆ ಇವತ್ತು ವಿಶೇಷ ಏನಪ್ಪಾ ಅಂದ್ರೆ ಇವತ್ತು ಬಹಳಷ್ಟು ಪ್ರಶಸ್ತಿಗಳಿಗಾಗಿ ಆಯ್ಕೆ ಮಾಡ್ತಕ್ಕಂಥ ಚಿತ್ರಗಳನ್ನ ನಾವು ನೋಡ್ತಾ ಇದ್ದೀವಿ. ಅದರಲ್ಲಿ ಇದು ಒಂದು ಚಿತ್ರ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಯಾಕಂದ್ರೆ ಚುರುಮುರಿ ಅಂತಕ್ಕಂಥದ್ದು ಇದು ಚುರುಮುರಿ ಮಾರುವವನ ಮತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ಸಾಹಿತಿಗಳು ತಮ್ಮದೇ ಆಗಿರ್ತಕ್ಕಂಥ ಸಾಹಿತ್ಯವನ್ನ ಬಿಂಬಿಸ್ಲಿಕ್ಕೆ ಆಗ್ತಕ್ಕಂಥ ಅನುಕೂಲ ಆಗಿರ್ಬೋದು, ಅನಾನುಕೂಲ ಆಗಿರ್ಬೋದು, ಅವುಗಳನ್ನೆಲ್ಲವುಗಳನ್ನ ಎತ್ತಿ ಹೇಳಿರ್ತಕ್ಕಂಥ ಈ ಒಂದು ಚಿತ್ರ. ಹಾಗಾಗಿ ಈ ಚಿತ್ರ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 40 ಚಿತ್ರಮಂದಿರಗಳಲ್ಲಿ ಇವತ್ತು ಅದು ನಾಳೆ ಬಿಡುಗಡೆ ಆಗಲಿದೆ. ವಿಶೇಷವಾಗಿ ಬಹಳಷ್ಟು ಹಿರಿಯ ನಮ್ಮ ಸಾಹಿತಿಗಳಾಗಿರ್ಬೋದು ಮತ್ತು ಈ ಚಿತ್ರ ಮಾಧ್ಯಮದಲ್ಲಿ ಇರ್ತಕ್ಕಂಥವ್ರು ಅಂದ್ರೆ ಬಹಳಷ್ಟು ಹಿರಿಯ ಏನು ಕಲಾವಿದರು ಈ ಒಂದು ಚಿತ್ರಕ್ಕೆ ತಮ್ಮದೇ ಆಗಿರ್ತಕ್ಕಂಥ ಪ್ರೋತ್ಸಾಹವನ್ನ ನೀಡಿ ಶುಭಾಶಯಗಳನ್ನ ತಿಳಿಸಿರ್ತಕ್ಕಂಥದ್ದನ್ನು ನಾನು ಇವತ್ತು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಹಾಗಾಗಿ ಇವತ್ತು ನಮ್ಮ ಜಮಖಂಡಿ ಕ್ಷೇತ್ರ ಹೆಂಗಪ್ಪ ಅಂದ್ರೆ ಅಪ್ಪಾಲಾಲ್ ನದಾಪ್ ಅವ್ರನ್ನ ನಾವು ನೆನೆಸ್ಬೇಕಾಗ್ತದೆ. ಅಪ್ಪಾಲಾಲ್ ನದಾಪ್ ಅವರು ಜಮಖಂಡಿ ತಾಲೂಕಲ್ಲ, ಜಿಲ್ಲೆ ಅಲ್ಲ, ರಾಜ್ಯ ಅಲ್ಲ, ದಿಲ್ಲಿಯಲ್ಲಿ ಕೂಡ ಅವರು ಪ್ರದರ್ಶನ ಮಾಡಿರ್ತಕ್ಕಂಥ ನಿದರ್ಶನಗಳನ್ನ ನಾವು ನೋಡ್ತಾ ಇದ್ದೀವಿ. ಅದಕ್ಕೂ ಮೀರಿ ಇವತ್ತು ನಮ್ಮ ಚುರುಮುರಿಯ ಚಿತ್ರ ಜಮಖಂಡಿಯಲ್ಲಿ ಸುವರ್ಣ ಥಿಯೇಟರ್ದಲ್ಲಿ ನಾಳೆ 13/6/2025 ಬೆಳಿಗ್ಗೆ 11 ಗಂಟೆಗೆ ಮುಹೂರ್ತದೊಂದಿಗೆ ಅಂದ್ರೆ ಬೆಳಗ್ಗೆ ಪೂಜಾ ಕಾರ್ಯಕ್ರಮ ನೆರವೇರೋದ ಮೂಲಕ ವಿಶೇಷ ಗಣ್ಯಮಾನ್ಯರು ಅಲ್ಲಿ ಭಾಗವಹಿಸಿ ಆ ಒಂದು ಚಿತ್ರವನ್ನ ತೋರಿಸ್ಲಿಕ್ಕೆ ಬಿಡುಗಡೆ ಮಾಡಲಿಕ್ಕೆ ಎಲ್ಲರೂ ಕೂಡ ಭಾಗವಹಿಸ್ತಾ ಇದ್ದಾರೆ. ಹಾಗಾಗಿ ಇವತ್ತು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಏನಪ್ಪಾ ಅಂದ್ರೆ ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕು ಘಟಕದ ವತಿಯಿಂದ ಇವತ್ತು ಈ ಚಿತ್ರದಲ್ಲಿ ಸಾಹಿತಿಗಳು ಭಾಗವಹಿಸಿದ್ದಾರೆ. ಹಾಗಾಗಿ ಜಮಖಂಡಿ ತಾಲೂಕಿನ ಎಲ್ಲ ಸಾಹಿತಿಗಳಾಗಿರ್ಬೋದು, ಸಾಹಿತ್ಯ ಆಸಕ್ತರಾಗಿರ್ಬೋದು, ಕನ್ನಡ ಅಭಿಮಾನಿಗಳಾಗಿರ್ಬೋದು, ಕಲಾವಿದರಾಗಿರ್ಬೋದು, ಕವಿಗಳಾಗಿರ್ಬೋದು, ಎಲ್ಲ ಕಲಾವಿದರು ತಾವೆಲ್ಲರೂ ಕೂಡ ಈ ಒಂದು ಚಿತ್ರವನ್ನ ನೋಡ್ರಿ, ಆನಂದಿಸ್ರಿ,
ಜೊತೆಗೆ ಪ್ರೋತ್ಸಾಹವನ್ನ ಕೂಡ ಕೊಡ್ರಿ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಯಾಕಂದ್ರೆ ವಿಶೇಷವಾಗಿ ಜಮಖಂಡಿ ತಾಲೂಕಿನ ಗಣ್ಯ ಮಾನ್ಯರಾಗಿರ್ಬೋದು, ಜೊತೆಗೆ ಹಿರಿಯ ಮುತ್ಸದ್ದಿಗಳಾಗಿರ್ಬೋದು, ಸ್ನೇಹಿತರು ಚಿತ್ರೋದ್ಯಮದೊಳಗೆ ಭಾಗವಹಿಸ್ಬೇಕಂತ ಬೆಂಗಳೂರಿಗೆ ಹೋಗಿ ಏನೇನೋ ಅನುಭವಿಸಿ ಬಂದಾರ. 100 ಜನ ಹೋಗಿದ್ರಂದ್ರ ಒಬ್ರು ಇಬ್ರು ಅಷ್ಟೇ ಶೈನ್ ಆಗ್ಯಾರ, ಉಳ್ದವ್ರೆಲ್ಲ ಫೇಲ್ ಆಗಿ ಮನೆಗೆ ಬಂದಾರ. ಅಂತ ಸಂದರ್ಭದೊಳಗ ಬೆಂಗಳೂರವರೇ ಇಲ್ಲಿಗೆ ಬಂದು ಇವ್ರನ್ನ ಪ್ರಮುಖ ಪಾತ್ರದಲ್ಲಿ ಕಾಣಿಸ್ಕೊಳ್ಳುವಂಗ ಮಾಡಿ ಒಂದು ಚಿತ್ರವನ್ನ ನಿರ್ಮಾಣ ಮಾಡ್ಯಾರ ಅಂದ್ರ ಅದು ಕೂಡ ನಮ್ಮ ಜಮಖಂಡಿ ಒಂದು ಗೌರವದ ಸಂಗತಿ. ಈಗ ಸ್ಟುಡಿಯೋಕ್ಕೆ ಹೋಗ್ತಾರ, ಬೇರೆ ಬೇರೆ ದೇಶಕ್ಕೆ ಹೋಗ್ತಾರ ಆ ಸೀನ್ಗಳನ್ನ ಸಂಗ್ರಹ ಮಾಡ್ಲಿಕ್ಕೆ. ಆದ್ರೆ ಆ ಸೀನ್ ಕೂಡ ನಮ್ಮ ಜಮಖಂಡಿ ಕೊಕ್ನವ್ರ ಮನೆಗೆ ಕೊಟ್ಟೈತೆ ಅಂತ ಹೇಳಕ ನಮ್ಗೆ ತುಂಬಾ ಅಭಿಮಾನ ಅನಿಸ್ತೈತೆ. ಅವರು ಈ ಚಿತ್ರವನ್ನ ಎಲ್ಲಿ ಚಿತ್ರೀಕರಣ ಮಾಡ್ಯಾರ ಅಂದ್ರ ಬಹಳಷ್ಟು ನಮ್ಮ ಡಾಕ್ಟರ್ ವೈ ಕೊಕ್ನವರವರ ಮನೆಯೊಳಗನ ಅದು ಯೋಗ್ಯ ಅನಿಸಿದ್ರಿಂದ ಅಲ್ಲಿಯೇ ಚಿತ್ರೀಕರಣ ಮಾಡ್ಯಾರ. ಅದಾದ್ಮೇಲೆ ಜಮಖಂಡಿ ಕೆಲವು ಸ್ಥಳಗಳನ್ನ ಆಯ್ಕೆ ಮಾಡ್ಕೊಂಡಾರ, ಕಲಳಿ ಅಂತ ಕೆಲವು ಸ್ಥಳಗಳನ್ನ ಆಯ್ಕೆ ಮಾಡ್ಕೊಂಡಾರ. ತಾಲೂಕಿನ ಪ್ರಮುಖ ಸ್ಥಳಗಳು ಯಾವ ಅನಿಸ್ತಾವಲ್ಲ ಆ ಚಿತ್ರಕ್ಕೆ ಸಂಬಂಧಪಟ್ಟಂತೆ ಅಂತ ಸ್ಥಳಗಳಲ್ಲಿ ಈ ಚಿತ್ರೀಕರಣವನ್ನು ಮಾಡಿದ್ದು ನಿಜವಾಗಿನೂ ಶ್ಲಾಘನೀಯ. ಕೊಕ್ನವರು ಕೂಡ ಇದ್ರಾಗ ಒಂದು ಪ್ರಮುಖ ಪಾತ್ರವನ್ನ ಅಥವಾ ಸೈಡ್ ಪಾತ್ರವನ್ನ ನಿರ್ವಹಿಸ್ಯಾರ ಅಂತ ಹೇಳಿಕ್ಕೆ ಖುಷಿ ಅನಿಸ್ತದ. ಮತ್ತೆ ನಮ್ಮ ಜನಪದ ಸೊಗಡು, ಜಾನಪದ ಕಲೆಯನ್ನು ಉಳಿಸುವಂತ ಒಂದು ಸಾಹಸ ಈ ಚಿತ್ರದೊಳಗೆ ಮಾಡಿದ್ದು ಅಭಿಮಾನ ತರುವಂತಹ ಸಂಗತಿ. ಇಲ್ಲಿ ಈ ಚಿತ್ರ ನಾವೆಲ್ಲರೂ ಯಾಕೆ ನೋಡ್ಬೇಕಂದ್ರ, ಈ ಚಿತ್ರ ನೋಡುವಂಗ ಮಾಡೋದು ಯಾರ ಕೈಯಾಗದ ಅಂದ್ರ ಅದು ಬೇರೆ ಯಾರ ಕೈಯಾಗೂ ಇಲ್ಲ. ಅದು ಇದ್ರ ಜಮಖಂಡಿ ಟಾಕೀಸ್ ತುಂಬಬೇಕಾಗಿದ್ರ ಅದು ಸಂತೋಷ್ ಅವ್ರು ಹೇಳ್ದಂಗ ವಾರ, ತಿಂಗಳು, ವರ್ಷ ಮುಂದುವರಿಬೇಕಾಗಿದ್ರ ಅದು ಎಲ್ಲ ಜವಾಬ್ದಾರಿ ತಮ್ಮ್ಯಾಗದ. ತಾವು ಯಾವ ರೀತಿ ಅದಕ್ಕೆ ವ್ಯಾಪಕ ಪ್ರಚಾರವನ್ನು ಕೊಡ್ತಿರೋ ಆ ರೀತಿ ಜನ ಬಂದು ನೋಡ್ಲಿಕ್ಕೆ ಸಾಧ್ಯದ. ನೀವೆಲ್ಲ ಕನ್ನಡಿ ಇದ್ದಂಗೆ, ನಮ್ಮ ನಾಡಿನ ಕನ್ನಡಿಗಳು, ನಮ್ಮ ಪ್ರದೇಶದ ಕನ್ನಡಿಗಳು, ನಿಮ್ಮ ಮೇಲೆ ಈ ಸಮಾಜ ಅವಲಂಬನೆ ಅದ. ಇಲ್ಲಿ ಇದ್ರ ಸಾರಾಂಶ ಮೇಡಮ್ ಅವರು ಆಗ್ಲೇ ಹೇಳಿದ್ರು. ಏನು ಸಾರಾಂಶ ಅಂದ್ರ ಇಲ್ಲಿ ಹಿರಿಯರಾದವ್ರು ಹೆಂಗಿರ್ಬೇಕು, ಕಿರಿಯರಾದವ್ರು ಹೆಂಗಿರ್ಬೇಕು, ಬದುಕನ್ನು ಸಾಗಿಸಲಿಕ್ಕೆ ಯಾವ ತಂತ್ರಗಳನ್ನ ನಾವು ಜೀವನದಲ್ಲಿ ರೂಪಿಸ್ಕೊಳ್ಬೇಕು ಅನ್ನೋಂಥ ಸಂದೇಶ ಕೊಡ್ತೈತೆ. ಇಲ್ಲಿ 2 ಪಾತ್ರಗಳು ಪ್ರಮುಖವಾಗಿ ಕಂಗೊಳಿಸ್ತಾವ. ಒಬ್ಬ ಚುರುಮುರಿ ಮಾರವ. ಜಮಖಂಡಿ ಒಳಗೆ ಚುರುಮುರಿ ಮಾಡೋದು ಬಹಳ ಪ್ರಸಿದ್ಧಿ ಮೊದಲಿನಿಂದ. ಅಕ್ಕಿ ಆಲೂರು, ಹಾನಗಲ್, ಜಮಖಂಡಿ ಇವು ಮೊದಲಿನಿಂದ ಹೆಸರಿದ್ದಂಥವು. ಎದಕ್ಕ? ಚುರುಮುರಿ ಮಾಡೋದ್ರಕ್ಕ. ಈ ಒಬ್ಬ ಚುರುಮುರಿ ಮಾರೋ ವ್ಯಕ್ತಿ ಹೆಂಗಿರ್ತಾನ, ಆ ಚುರುಮುರಿಯನ್ನು ಕೊಂಡ್ಕೊಳ್ಳುವಂತ ಯಜಮಾನತಿ ಯಾವ ರೀತಿ ಇರ್ತಾಳ, ಅವರು ಇಬ್ಬರಿಗೂ